ದೇಶದ ಮೊದಲ ಒಂದೇ ಭಾರತ್ ಮೆಟ್ರೋ ರೈಲು ಸಂಚಾರಕ್ಕೆ ಸಿದ್ಧವಾಗಿದೆ. ಚೆನ್ನೈನ ಐಸಿಎಫ್ನಿಂದ ಆರಂಭವಾಗಿರೋ ಈ ಮೆಟ್ರೋ ಯಾವೆಲ್ಲ ನಗರಗಳನ್ನ ಸಂಪರ್ಕಿಸಲಿದೆ ಅಂತ ಗೊತ್ತಾ? ಇಲ್ಲಿದೆ ನೋಡಿ ಕಂಪ್ಲೀಟ್ ಡೀಟೇಲ್ಸ್. ಬಹುನಿರೀಕ್ಷಿತ ಒಂದೇ ಭಾರತ ಮೆಟ್ರೋ ರೈಲು ಸಿದ್ಧವಾಗಿದೆ. ಚೆನ್ನೈನ ಐಸಿಎಫ್ನಿಂದ ಆರಂಭವಾಗಲಿರುವ ಮೊದಲ ಒಂದೇ ಭಾರತ ಮೆಟ್ರೋ ಮೀಡಿಯಾ ಸಾಮಾಜಿಕ ಮಾಧ್ಯಮಗಳಲ್ಲಿ ಹರಿದಾಡ್ತಾ ಇದ್ದು ವೈರಲ್ ಆಗ್ತಾ ಇದೆ. ಭಾರತದಲ್ಲೇ ಈ ಮೆಟ್ರೋಗಳನ್ನ ನಿರ್ಮಾಣ ಮಾಡಿರುವುದು ಮತ್ತೊಂದು ವಿಶೇಷ. ಇದು ಒಂದೇ ಭಾರತ ರೈಲುಗಳ ಸಣ್ಣ ಆವೃತ್ತಿಯಾಗಿದ್ದು ಎಲ್ಲರ ಗಮನ ಸೆಳೆದಿದೆ. 2024 ಜುಲೈನಲ್ಲಿ ಪ್ರಾಯೋಗಿಕ ಪರೀಕ್ಷೆಗಳು ನಡೆದು ಸಂಚಾರ ಆರಂಭಿಸಲಿದೆ. 250 ಕಿಲೋಮೀಟರ್ವರೆಗೆ ಪ್ರಯಾಣಿಸುವವರಿಗೆ ಒಂದೇ ಭಾರತ ಮೆಟ್ರೋ ರೈಲುಗಳು ಒಳ್ಳೆಯ ಆಯ್ಕೆಯಾಗಿದೆ. ರೈಲು ಅಧಿಕಾರಿಗಳ ಪ್ರಕಾರ ಒಂದೇ ಭಾರತ್ ಸ್ಲೀಪರ್ ರೈಲುಗಳು 1000 ಕಿಲೋಮೀಟರ್ ಮೀರಿದ ಮಾರ್ಗಗಳಲ್ಲಿ ಓಡ್ತಾ ಇದ್ರೆ, ಒಂದೇ ಮೆಟ್ರೋ ರೈಲುಗಳು 100 ಕಿಲೋಮೀಟರ್ ಮತ್ತು 250 ಕಿಲೋಮೀಟರ್ ನಡುವಿನ ಮಾರ್ಗಗಳಲ್ಲಿ ಸಂಚರಿಸಲಿದೆಯಂತೆ. 124 ನಗರಗಳನ್ನು ಸಂಪರ್ಕಿಸುವ ಒಂದೇ ಮೆಟ್ರೋ. ಮಾಹಿತಿಯ ಪ್ರಕಾರ ಒಂದೇ ಮೆಟ್ರೋ ರೈಲುಗಳು ದೇಶದ 124 ನಗರಗಳನ್ನು ಸಂಪರ್ಕಿಸಲಿದೆ. ಚೆನ್ನೈನಿಂದ ತಿರುಪತಿ, ಭುವನೇಶ್ವರದಿಂದ ಬಾಲಾಸೋರ್, ಆಗ್ರಾದಿಂದ ಮಥುರಾ, ದೆಹಲಿಯಿಂದ ರೇವಾರಿ, ಲಕ್ನೋನಿಂದ ಕಾನ್ಪುರ ಇತ್ಯಾದಿ ನಗರಗಳಲ್ಲಿ ಮೆಟ್ರೋ ರೈಲುಗಳು ಸಂಚರಿಸಲಿದೆ. ಅಲ್ಲದೆ ಕಾಯ್ದಿರಿಸದ ವರ್ಗದಲ್ಲಿ ಹೆಚ್ಚಿನ ಪ್ರಯಾಣಿಕರಿಗೆ ಅವಕಾಶ ಕಲ್ಪಿಸಲಾಗುತ್ತೆ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ. ಹಾಗಾಗಿ ಪ್ರಮುಖ ನಗರ ಕೇಂದ್ರಗಳು ಮತ್ತು ಸಮೀಪದ ಪಟ್ಟಣಗಳ ನಡುವೆ ಪ್ರಯಾಣಿಸುವ ಪ್ರಯಾಣಿಕರಿಗೆ ಕಡಿಮೆ ಸಮಯದಲ್ಲಿ ತಲುಪುವ ಅವಕಾಶ ರೈಲ್ವೆ ಇಲಾಖೆ ನೀಡುತ್ತಾ ಇದೆ. ಒಂದೇ ಮೆಟ್ರೋ ರೈಲುಗಳ ವಿಶೇಷತೆಗಳೇನು? ಈ ರೈಲುಗಳನ್ನು ಅತ್ಯಂತ ವೇಗವಾಗಿ ಚಲಿಸುವಂತೆ ವಿನ್ಯಾಸಗೊಳಿಸಲಾಗಿದೆ. ಅದಕ್ಕಾಗಿ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಲಾಗಿದೆ. ಪ್ರತಿ ರೈಲಿನಲ್ಲಿ 12 ಕೋಚ್ಗಳು ಇರುತ್ತವೆ ಮತ್ತು ದೊಡ್ಡ ದೊಡ್ಡ ಸ್ವಯಂಚಾಲಿತ ಬಾಗಿಲುಗಳು ಮತ್ತು ಪಕ್ಕದ ಸೀಟುಗಳನ್ನು ಹೊಂದಿರುತ್ತೆ. ಜೊತೆಗೆ ಶೌಚಾಲಯ ವ್ಯವಸ್ಥೆ ಕೂಡ ಹೊಂದಿದ್ದು, ಇದು ಪ್ರಸ್ತುತ ಚಾಲನೆಯಲ್ಲಿರುವ ಮೆಟ್ರೋ ರೈಲುಗಳಲ್ಲಿ ಲಭ್ಯವಿಲ್ಲದ ಹಲವಾರು ವೈಶಿಷ್ಟ್ಯಗಳನ್ನು ಹೊಂದಿರಲಿದೆ. ಪ್ರಯಾಣಿಕರಿಗೆ ಹೆಚ್ಚುವರಿಯಾಗಿ ನಿಲ್ಲುವ ಕೊಠಡಿ ಸಹ ಇರುತ್ತೆ. ಈ ರೈಲುಗಳನ್ನು 16 ಕೋಚ್ಗಳಿಗೆ ವಿಸ್ತರಿಸುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಪಂಜಾಬ್ನ ಕಪೂರ್ತಲಾದಲ್ಲಿರುವ ರೈಲ್ ಕೋಚ್ ಫ್ಯಾಕ್ಟರಿ ಒಂದೇ ಭಾರತ ಮೆಟ್ರೋದ ಮೊದಲ ಕೆಲವು ಕೋಚ್ಗಳನ್ನು ನಿರ್ಮಿಸಿದೆ. ಆರಂಭದಲ್ಲಿ ಅಂತಹ 50 ರೈಲುಗಳನ್ನು ನಿರ್ಮಿಸಿ ಮುಂದೆ ಅದನ್ನ 400ಕ್ಕೆ ಏರಿಸಲಾಗುತ್ತೆ ಅಂತ ರೈಲ್ವೆ ಮೂಲದ ಮಾಹಿತಿ ಲಭ್ಯವಾಗಿದೆ. ಬ್ಯೂರೋ ರಿಪೋರ್ಟ್, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.